ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿದಂಥ 20 ಸಚಿವ ಸ್ಥಾನಕ್ಕೆ ನಿನ್ನೆ ತೆರೆ ಎಳೆದಂತಾಗಿದೆ. ಅದರಲ್ಲೂ ಒಂದು ಟ್ವಿಸ್ಟ್ ಆಗಿದೆ. ಏನು ಟ್ವಿಸ್ಟ್ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಶಾಸಕ ಮಂಕಾಳ ವೈದ್ಯ ಹೆಸರು ಕೂಡ ಎರಡನೆಯ ಪಟ್ಟಿಯಲ್ಲಿ ಹೆಸರು ಬಂದಿತ್ತು. ಹಾಗೆ ಒಂದು 20 ನಿಮಿಷದ ನಂತರ ಹೆಸರು ಮಾಯವಾಗಿ ಮತ್ತೆ ಬೇರೆ ಒಂದು ಹೆಸರು ಬಂದಿದೆ. ಹಾಗೆ ಇದರಿಂದಾಗಿ ಎಲ್ಲೋ ಒಂದು ಕಡೆ ಗಂಗಾಮಾತ ಸಮಾಜಕ್ಕೆ ಅನ್ಯಾಯವಾಗಿದೆ ಅಂತ ಹೇಳಿ ಇಲ್ಲಿನ ಅಂದರೆ ಹಾವೇರಿ ಜಿಲ್ಲೆಯ ಅಧ್ಯಕ್ಷರು, ಗಂಗಾಮಾತ ಸಮಾಜ ಅಧ್ಯಕ್ಷರು ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಅವ್ರು ನಮ್ಮ ಜೊತೆಗಿದ್ದಾರೆ, ಅವರನ್ನ ಕೇಳೋಣ. ಈ ಗಂಗಾಮಾತ ಸಮಾಜಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ ಏನು ಅಂತೇಳಿ. ಸರ್, ಈಗಾಗಲೇ ಮಂಕಾಳ ವೈದ್ಯ ಅವರದ್ದು ನಿನ್ನೆ ಹೆಸರಿತ್ತು. ಕೆಲವೇ ಹೊತ್ತಿನಲ್ಲಿ ಅವ್ರ ಹೆಸರು ಮತ್ತೆ ಹೋಗಿ ಬೇರೆ ಪಟ್ಟಿ ಬರುತ್ತೆ. ಇದರಿಂದಾಗಿ ನೀವೆಲ್ಲೋ ಒಂದು ಕಡೆ ಆರೋಪ ಮಾಡ್ತಿದ್ದೀರಾ ಗಂಗಾಮಾತ ಸಮಾಜಕ್ಕೆ ಅನ್ಯಾಯವಾಗಿದೆ ಅಂತೇಳಿ. ಏನು ಹೇಳ್ತೀರಾ ಸರ್? ಏನಿಲ್ಲ, ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಮಂಕಾಳ ವೈದ್ಯರು ಸಚಿವರಾಗಿದ್ದರು. ಈಗ DKC ಅವರ ಸಂಪುಟದಲ್ಲಿ ಸಚಿವರು ನಮ್ಮ ಗಂಗಾಮತ ಕೋಲಿ ಕಬ್ಬಲಿಗೆ ಬೆಸ್ತ ಸಮಾಜಕ್ಕೆ, ಮಗುವೀರ ಸಮಾಜಕ್ಕೆ ಪ್ರಾತಿನಿಧ್ಯನೇ ಸಿಗ್ತಾಯಿಲ್ಲ. ಹಾಗಾಗಿ ನಾವು ಅನ್ನೋದು ಒಂದೇ, ನಮ್ಮ ಸಮಾಜಕ್ಕೆ ಪಟ್ಟಿಯಲ್ಲಿ ಹೆಸರು ಬಂದು ಅವರಿಗೆಲ್ಲ ಅವರ ಬೆಂಬಲಿಗರೆಲ್ಲ ಹೋಗಿ ಅವರಿಗೆ ವಿಶ್ ಮಾಡಿ ಕೂಡ ಒಂದು 20 ನಿಮಿಷದಲ್ಲಿ ಅವ್ರ ಹೆಸರು ಇದ್ದಾಗ ನಮ್ಮ ಸಮಾಜಕ್ಕೆ ಇವರು ಅಪಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಪಮಾನ ಮತ್ತು ಅವಮಾನ ಕೂಡ ಮಾಡಿದ್ರಿಂದ ಹಾಗಾಗಿ ನಾವು ಮನವಿ ಮಾಡಿಕೊಳ್ಳೋದು ಒಂದೇ, ಸಿದ್ದರಾಮಯ್ಯನವರಲ್ಲಿ, DK ಶಿವಕುಮಾರ್ ಅವರಲ್ಲಿ ಮತ್ತು KPCC ಅಧ್ಯಕ್ಷರಾದಂಥ ಹರಿಪ್ರಸಾದ್ ಅವರ ಹತ್ರ ಮನವಿ ಮಾಡಿಕೊಳ್ಳೋದು ಒಂದೇ. ನಮ್ಮ ಸಮಾಜ ರಾಜ್ಯದಲ್ಲಿ 1 ಕೋಟಿಗಿಂತ ಹೆಚ್ಚಿನ ಮತದಾರರಿದ್ದಾರೆ. ಹಾಗಾಗಿ ನಮ್ಮ ಸಮಾಜ ನೀವು ಕಡೆಗಣಿಸಬಾರ್ದು. 2028ಕ್ಕೆ ನೀವೇನಾದರೂ ನಮ್ಮ ಸಮಾಜವನ್ನು ಕಡೆಗಣಿಸಿದರೆ 2028ಕ್ಕೆ ನಾವು ತಕ್ಕ ಉತ್ತರ ಕೊಡ್ತೀವಿ. ಕಲಬುರಗಿ, ಯಾದಗಿರಿ, ಬಿಜಾಪುರ, ಹಾವೇರಿ, ಉತ್ತರ ಕನ್ನಡದಲ್ಲಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮತದಾರ ಇರೋದ್ರಿಂದ ತಾವು ನಮ್ಮನ್ನು ಕಡೆಗಣಿಸಿದರೆ 2028ಕ್ಕೆ ನಿಮ್ಮನ್ನು ಮನೆಗೆ ಕಳಿಸ್ತೀವಿ. ಹಾಗಾಗಿ ನಾವು ಅನ್ನೋದಿಷ್ಟೇ, ನೀವು ಯಾರಿಗೆ ಯಾವ ಕಮ್ಯುನಿಟಿ ಕೊಟ್ಟಿರಿ ಅಂತ ನಮ್ಮದು ಅಭಿಪ್ರಾಯ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಅಂತ ಹೇಳ್ತೀರಿ. ನಮ್ಮದೆಲ್ಲಪ್ಪ, ನಮಗೆ ಸಾಮಾಜಿಕ ನ್ಯಾಯ ಕೊಡ್ತೀರಿ? ನಾವು ಅತಿ ಹಿಂದುಳಿದ ಸಮಾಜ ನಮ್ಮದು, ಗಂಗಾಮತ ಬೆಸ್ತ. ನಾವು ಮೀನು ಹಿಡಿದು ಜೀವನ ಮಾಡೋಂಥವ್ರು. ಮತ್ತು ನಾವಂತ ಶ್ರೀಮಂತರಂಥ ಸ್ಥಿತಿ ಉಳ್ಳಂಥ ಕಮ್ಯುನಿಟಿ ಅಲ್ಲ ನಮ್ಮದು. ಹಾಗಾಗಿ ನಮ್ಮದು ಇರೋದು ಅಷ್ಟೇ, ನೀವು ತಿಪ್ಪಣ್ಣಪ್ಪ ಕಮ್ಮಕ್ನೂರು ಅವ್ರಿಗೆ ಆದರೂ ಕೊಡಿ, ಮಂಕಾಳ ವೈದ್ಯರಿಗೆ ಆದರೂ ಕೊಡಿ. ಗಂಗಾಮತ ಬೆಸ್ತ ಮಗುವೀರ ತಳವಾರ ಸಮಾಜಕ್ಕೆ ಒಂದು ಕ್ಯಾಬಿನೆಟ್ ದರ್ಜೆ ಖಾತೆಯನ್ನು ಕೊಡಲೇಬೇಕು. ಇದು ಗಂಗಾಮತ ಸಮಾಜದ ಹಾವೇರಿ ಜಿಲ್ಲೆಯ ಅಧ್ಯಕ್ಷರಾಗಿ ಇದು ನನ್ನ ಒತ್ತಾಯ, ಆಗ್ರಹ ಕೂಡ. ಇಷ್ಟು ಗಂಗಾಮಾತ ಹಾವೇರಿ ಜಿಲ್ಲೆಯ ಸಮಾಜದ ಅಧ್ಯಕ್ಷರ ಮಾತು. ಎಲ್ಲೋ ಒಂದು ಕಡೆ ಗಂಗಾಮಾತ ಸಮಾಜಕ್ಕೆ ಅನ್ಯಾಯವಾಗಿದೆ, ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದೆ, ಕೂಡಲೇ ಒಂದು ಸ್ಥಾನ ಇರುವಂಥದ್ದು ಗಂಗಾಮಾತ ಸಮಾಜಕ್ಕೆ ಕೊಟ್ಟು ಎಲ್ಲೋ ಕಾಂಗ್ರೆಸ್ ಗಂಗಾಮಾತ ಸಮಾಜವನ್ನು ಗೌರವಿಸುತ್ತದೆ ಎಂದು ತೋರಿಸಿಕೊಡಿ ಎಂದು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರಲ್ಲಿ ಅಧ್ಯಕ್ಷರು ಮನವಿ ಮಾಡಿದ್ದಾರೆ. ಇಲ್ಲವಾದರೆ ನಾವು 2028ರ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳ್ತಾರೆ. ಇರ್ಫಾನ್, ಕರ್ನಾಟಕ TV, ಹಾವೇರಿ.